ಇವತ್ತು ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿಯ ಜಿಲ್ಲಾ ಮತ್ತು ನಗರದ ಘಟಕದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ರಿಗೂ ಗೊತ್ತಿರಲಿ, ಬಳ್ಳಾರಿಯಲ್ಲಿ ಎಗ್ಗಿಲ್ಲದ ದಂಧೆಗಳು, ದೋ ನಂಬರ್ ಕಾ ದಂಧೆಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಬಳ್ಳಾರಿಯ ಯುವಕರನ್ನ ಬಲಿ ತಗೊಳ್ಳುವಂಥ ಕಾರ್ಯವನ್ನ ಇವತ್ತಿನ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರ್ಕಾರ ವಿಫಲ ಆಗಿದೆ. ತಮಗೆಲ್ರಿಗೂ ಗೊತ್ತಿರಲಿ, ಇವತ್ತು ಎಲ್ಲಿದ್ದರೆ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಇವತ್ತು ಓಸಿ ಮಟ್ಕಾವನ್ನು ರಾಜಾರೋಷವಾಗಿ ಇವತ್ತು ಬಳ್ಳಾರಿ ನಗರದಲ್ಲಿ ನಡೀತಾ ಇದೆ. ಅಂದರ್ ಬಾರ್ಗಳು ನಡೀತಾ ಇದೆ. ಅಂದರ್ ಬಾರ್ಗಳಿಗೆ ಕೊನೆಗೆ ಮನೆಯಲ್ಲಿರುವಂಥ ತಾಳಿಯನ್ನು ಕೂಡ ಒತ್ತಿಟ್ಟು ಆಡುವಂಥ ಪರಿಸ್ಥಿತಿಗೆ ಇವತ್ತು ಜಿಲ್ಲಾಡಳಿತ ಇವತ್ತು ವ್ಯವಸ್ಥಿತವಾಗಿ ಸಹಕಾರವನ್ನು ಕೊಡ್ತಾ ಇದೆ. ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ ಮತ್ತು ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಅನ್ನೋಂಥ ಗುಮಾನಿಗಳು ಬರ್ತಾ ಇದೆ. ಹಾಗಾಗಿ ಒಂದು ಕಡೆ ಅಕ್ರಮ ದಂಧೆಗಳನ್ನು, ಅಕ್ಕಿಯನ್ನು ರಾಜಾರೋಷವಾಗಿ ಬಡವರಿಗೆ ಸೇರಬೇಕಾಗಿರುವಂಥ ಅಕ್ಕಿಯನ್ನು ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೆಲವು ಏರಿಯಾಗಳಲ್ಲಿ ಮಿಲ್ಲರ್ಪೇಟೆ, ರಾಣಿತೋಟ, ಬಾಪೂಜಿ ನಗರ ಇನ್ನಿತರ ಮಹಾಪ್ರಮುಖ ನಗರಗಳಲ್ಲಿ ಇವತ್ತು ಗಾಂಜಾ ಮಾರಾಟ, ಚರಸ್ ಮಾರಾಟ, ಇವತ್ತು ಯುವಕರನ್ನ ಯಾವ ದಾರಿಗೆ ದೇಶದಲ್ಲಿ ನಾವು ತಗೊಂಡೋಗ್ಬೇಕಾಗಿತ್ತು, ಇವತ್ತು ಜಿಲ್ಲಾಡಳಿತ, ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಇವತ್ತು ಎಲ್ಲ ಕಡೆ ಅವರಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಹಾಗಾಗಿ ಇವತ್ತಿನ ಈ ಹೋರಾಟ ಒಂದು ನಗರದಲ್ಲಿ ನಡೀತಾ ಇರುವಂಥ ಅಕ್ರಮ ದಂಧೆಗಳಿಗಿರ್ಬೋದು. ಎರಡನೇದು, ತಮಗೆಲ್ರಿಗೂ ಗೊತ್ತಿರಲಿ, ತಮಗೆಲ್ರಿಗೂ ಮಾಹಿತಿ ಇರುವಂತೆ ಇವತ್ತನ್ನು ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆಯನ್ನ ಯಾವುದೇ ಸದ್ದಿಲ್ಲದೆ ಚರ್ಚೆಗಿಡದೇನೆ ಇವತ್ತು ಅದನ್ನ ಜಾರಿಯನ್ನು ತಂದಿರುವಂಥದ್ದು. ಮೇಲ್ಮನೆಯಲ್ಲೂ ಚರ್ಚೆ ಆಗಿಲ್ಲ, ಕೆಳಮನೆಯಲ್ಲೂ ಚರ್ಚೆ ಆಗಿಲ್ಲ. ಇದನ್ನ ಕೇವಲ ಬಿಜೆಪಿ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರನ್ನ ಗುರಿಯಾಗಿಟ್ಟುಕೊಂಡು ಇವತ್ತು ಈ ಕಾಯ್ದೆಯನ್ನು ತಂದಿದ್ದಾರೆ. ಇಂಥ ಲಜ್ಜೆಗೇಡಿತರ ಸರ್ಕಾರ ನಮಗೆ ಬೇಡ ಅಂತಂತೇಳಿ ಇವತ್ತು ಸಾರ್ವಜನಿಕರು, ಬಳ್ಳಾರಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ರಸ್ತೆ ಬಂದು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸರ್ಕಾರಕ್ಕೆ ಎಷ್ಟು ಹೋರಾಟಗಳು ಮಾಡಿದ್ರು ಮೈಗೆ ಎಣ್ಣೆನ ಹಚ್ಕೊಂಡಿರೋಂಥ ಸರ್ಕಾರ. ಹಾಗಾಗಿ ಇಲ್ಲಿನ ಯಾರನ್ನ ನಾವು ಶಾಸಕರಾಗಿ ನಾವು ಆಯ್ಕೆ ಮಾಡಿದ್ದೀವಿ, ಇಂಥ ಶಾಸಕರು ಕೂಡ ಇಂಥ ಅನೈತಿಕ ದಂಧೆಗಳಿಗೆ ಬೆಂಬಲ ಕೊಡಬಾರ್ದು. ತಕ್ಷಣ ಇದನ್ನ ಮುಚ್ಚಿಸಬೇಕು ಮತ್ತು ಬಳ್ಳಾರಿಗೆ ಒಂದು ಒಳ್ಳೆಯ ಹೆಸರು ತರುವಂಥ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ನಡ್ಕೊಳ್ಬೇಕು ಅಂತಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಬಳ್ಳಾರಿ ಸಿಟಿಯಲ್ಲಿ ಅನೇಕ ಕಡೆ ಗ್ಯಾಮ್ಲಿಂಗ್ ನಡೀತಾ ಇದೆ, ಇಲ್ಲೀಗಲ್ ಗ್ಯಾಮ್ಲಿಂಗ್ ಆಗ್ತಾ ಇದೆ. ಈ ಇಲ್ಲೀಗಲ್ ಗ್ಯಾಮ್ಲಿಂಗ್ ಬಗ್ಗೆ ನಾನು ಮಾತಾಡಿದೆ ಅಧಿವೇಶನದಲ್ಲಿ, ನಮ್ಮ ಗೃಹ ಮಂತ್ರಿ ಅವರ ಗಮನಕ್ಕೆ ತಗೊಂಡು ಬಂದಿದ್ದೆ ನಾನು. ಆಮೇಲೆ ಬಳ್ಳಾರಿಯಲ್ಲಿ ಸ್ಥಿತಿ ನಿಮಗೆಲ್ಲರಿಗೂ ಗುರ್ತಿದೆ. ರೋಡು ಎಲ್ಲ ಕಡೆ ರೋಡ್, ಅವೊಂದು ಭಾಳ ಹ್ಯೂಮರಸ್. ನಮ್ಮೊಬ್ಬರು ಸರ್ವಣ MLC ಅವ್ರಿಗೆ ಕೇಳಿದರು ಸರ್ಕಾರಕ್ಕೆ ಅಧಿವೇಶನದಲ್ಲಿ, ಸಚಿವರೇ ರೋಡಲ್ಲಿ ಗುಂಡಿ ಇದೆಯಾ, ಗುಂಡಿಯಲ್ಲಿ ರೋಡ್ ಇದೆಯಾ ಅಂತ ಕೇಳಿದ್ರು. ಅದು ನೆನಪಾಗ್ತದೆ. ನಾನು ಬಳ್ಳಾರಿ ರೋಡ್ಗಳನ್ನ ನೋಡಿದ್ರೆ ಗುಂಡಿಯಲ್ಲಿ ರೋಡ್ ಇದ್ದಾವೆ, ರೋಡಲ್ಲಿ ಗುಂಡಿ ಇಲ್ಲ. ಮತ್ತು ಡ್ರಗ್ಸ್ ಆಯಿತು, ಗ್ಯಾಮ್ಲಿಂಗ್ ಆಯಿತು, ಇದೆಲ್ಲ ಭಾಳ ಜಾಸ್ತಿ ಆಗ್ತಾಯಿದೆ ಬಳ್ಳಾರಿಯಲ್ಲಿ. ಇದ್ರ ವಿರುದ್ಧ ನಾವು ಈ ಪ್ರತಿಭಟನೆ ನಮ್ಮ ಪಕ್ಷದ ಕಡೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ.